ಮುಂಗಾರು ಬರಗಾಲ ಬರ ಘೋಷಣೆಯಾಗಿದೆ. ಆದರೆ ಅದರ ಪರಿಹಾರ ನಮ್ಮ ರೈತರಿಗೆ ಇನ್ನೂ ಸಿಕ್ಕಿಲ್ಲ. ಈಗ ಹಿಂಗಾರು ಕೂಡ ಬರ ಬಿದ್ದಿದೆ. ಇದು ಯಾರಿಗೂ ಕಾಣುತ್ತಾ ಇಲ್ಲ. ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೋ ಅಂತ ನಮಗೆ ತಿಳಿತಾ ಇಲ್ಲ. ನೀವು ರೈತರ ವಿಷಯದಲ್ಲಿ ರಾಜಕೀಯ ಮಾಡೋದನ್ನು ಬಿಟ್ಟು ರೈತರಿಗೆ ಪರಿಹಾರವನ್ನು ಕಂಡುಹಿಡಿಯಬೇಕಾಗಿದೆ. ಈಗ ಮೊನ್ನೆ ನೀವು ತುರ್ತಾಗಿ 2,000 ರೂಪಾಯಿ ಹಾಕ್ತೀವಿ ರೈತರ ಅಕೌಂಟಿಗೆ ಅಂತಂದೇಳಿ ಬಿಡುಗಡೆ ಮಾಡಿದ್ರಿ. ಆ 2,000 ರೂಪಾಯಿ ರೊಕ್ಕ ಕೆಲವು ರೈತರಿಗೆ ಬಂದವ, ಇನ್ನು ಕೆಲವು ರೈತರಿಗೆ ಅವು ಬಂದೇ ಇಲ್ಲ. ಯಾಕಪ್ಪ ಅಂತಂದು ಕೇಳಿದ್ರೆ ಬೆಳೆ ದರ್ಶಕ ಆ್ಯಪ್ನಲ್ಲಿ ಅಂದ್ರೆ ಬೆಳೆಯನ್ನು ಮುಂಗಾರು ಬಿತ್ತಿರಲೇಬೇಕು ಅಂಥ ರೈತರಿಗೆ ಮಾತ್ರ ಅವು ರೊಕ್ಕ ಬರ ಪರಿಹಾರ ಬರ್ತಾವ, ಇಲ್ಲಪ್ಪ ಅಂತಂದ್ರೆ ಇಲ್ಲ ಅಂತಂದೇಳಿ ಮೊನ್ನೆ ನಮ್ಗೆ ಯಾರೋ ಹೇಳ್ತಾಯಿದ್ರು. ಅದು ತಪ್ಪಾಗತ್ತೆ. ಯಾಕಪ್ಪ ಅಂತಂದ್ರೆ ನಿಮ್ಮ ಪ್ರಕಾರ ಬರ ಅಂದರೆ ಏನು? ತುಳತ್ನಾಗ ಮಳೆ ಆಗಿತ್ತಪ್ಪ ಅಂತಂದ್ರೆ ಎಲ್ಲರೂ ರೈತರು ಬಿತ್ತಾಯಿದ್ರು. ಈಗ ಬಿತ್ತೇ ಇಲ್ಲ ಅಂತಲ್ಲ, ಎಲ್ಲ ರೈತರು ಬಿತ್ತಾರ. ಆದರೆ ಏನಪ್ಪ ಅಂತಂದ್ರೆ ಅಲ್ಲಿ ಮಳೆ ಆಗಲಾರ ಸಂಬಂಧ ಒಣಗಿ ಹೋಗ್ಬಿಟ್ಟವು. ಅದನ್ನ ಹರಿಗ್ಯಾರ, ಅದನ್ನ ಅರ್ಧಂಬರ್ಧ ಇರೋದ್ರಿಂದ ಕೆಲವು ರೈತರು ಹರಿಗ್ಯಾರ, ಕೆಲವು ರೈತರು ಉಳಿಸ್ಕೊಂಡಾರ. ಅದನ್ನು ನೀವು ಬಿತ್ತಲೇ ಆಗಿಲ್ಲ ಜಮೀನು ಅಂತಂದೇಳಿ ಪರಿಗಣನೆಗೆ ತೊಗೋಬಾರ್ದು. ನೀವು ಬಿತ್ತನೆ ಆಗಿರುವಂತಕ್ಕಂಥ ರೈತರಿಗೂ ಕೂಡ ಬರ ಪರಿಹಾರವನ್ನು ಕೊಡಬೇಕು, ಬಿತ್ತದೇ ಇರುವಂತಕ್ಕಂಥ ಜಮೀನುಗಳಿಗೂ ಕೂಡ ಬರ ಪರಿಹಾರವನ್ನು ಕೊಡಬೇಕಾಗತ್ತ. ಈಗ ಮತ್ತೆ ನೋಡಿ, ನಮ್ಮ ದನಕರುಗಳಿಗೆ ಈಗ ಮೇವಿನ ಕೊರತೆ ಆಗಿದೆ. ಈಗ ಹಿಂಗಾರೂ ಇಲ್ಲ, ಮುಂಗಾರೂ ಇಲ್ಲ. ಈಗ ನೀವು ಮೇವು ಇಲ್ಲ ಅಂತಲೇ ಹೇಳ್ಬೋದು. ಈಗ ನಮ್ಮ ದನಕರುಗಳಿಗೆ, ಈ ದನಕರುಗಳಿಗಾಗಿ ನೀವು ಏನು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು? ನೀವು ಈ ಕೂಡಲೇ ದನಕರುಗಳಿಗೂ ಕೂಡ ಮೇವಿಗಾಗಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಇಲ್ಲಪ್ಪ ಅಂತಂದ್ರೆ ಅದಕ್ಕಾಗಿ ವಿಶೇಷವಾದಂಥ ಹಣವನ್ನು ಬಿಡುಗಡೆ ಮಾಡಬೇಕು. ರೈತರಿಗೆ ಮೇವನ್ನು ಎಲ್ಲಿಂದಾದರೂ ಖರೀದಿ ಮಾಡ್ಕೊಳಕ್ಕಾಗುತ್ತೆ, ಅಥವಾ ಬೇರೆ ರಾಜ್ಯದಿಂದ ಎಲ್ಲಾದರೂ ಬೆಳೆದಿದ್ರೆ ನೀವು ತರಿಸ್ಕೊಡ್ಬೇಕು. ಈಗ ನೀವು ತುರ್ತಾಗಿ ಮೊದಲು ನಮ್ಗೆ ಮುಂಗಾರಿ ಹಣವನ್ನು ಜಮಾ ಮಾಡುವುದರ ಮುಖಾಂತರವಾಗಿ ರೈತರಿಗೆ ಸ್ವಲ್ಪ ಸುಧಾರಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತಾ. ಮತ್ತು ಈಗ ಹಿಂಗಾರು ಬರ ಬಿದ್ದಿದೆ. ಈಗ ಹಿಂಗಾರನ್ನು ಕೂಡ ಬರ ಅಂತ ಘೋಷಣೆ ಮಾಡಿ ಹಿಂಗಾರಿ ಬರ ಪರಿಹಾರನೂ ಕೂಡ ನೀವು ತುರ್ತಾಗಿ ನಮ್ಮ ರೈತರಿಗೆ ಹಾಕಬೇಕು. ಅಂದ್ರೆ ಈಗ ನೋಡಿರಿ, ರೈತರು ಇದ್ದರೆ ಮಾತ್ರ ದೇಶ. ರೈತರು ಇಲ್ಲಪ್ಪ ಅಂತಂದರೆ ಏನೂ ಇಲ್ಲ. ರೈತರು ಇದ್ದರೆ ರಾಜ್ಯ, ರೈತರು ಇದ್ದರೆ ದೇಶ, ರೈತರು ಇದ್ದರೆ ಈ ಜಗತ್ತು. ಇದನ್ನು ನೀವು ಎಲ್ಲ ಮರ್ತು ಬಿಟ್ಟಿದ್ದೀರಿ ಸರ್ಕಾರದವರು. ಈ ಕೂಡಲೇ ನೀವು ನಮ್ಮ ರೈತರಿಗೆ ಹಣ ಜಮಾ ಮಾಡ್ಬೇಕಂತೇಳಿ ಈ ಮುಖಾಂತರ ಕೇಳ್ಕೊತೀವಿ. ಧನ್ಯವಾದಗಳು. ರೈತ ಬಸವರಾಜ ಪಾಟೀಲ್, ಇಲ್ಕಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.